ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು 1:06 ಸಲ್ಲುವಂತಹ ಶುಭ ಕುಂಭ ಲಗ್ನದಲ್ಲಿ ನಂದಿಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ ವೇಳೆ ಬರುವಂತಹ ಗಣ್ಯಾತಿ ಗಣ್ಯರು ಅಂದರೆ CM ಹಾಗೂ DCM ಅವರಿಗೆ ಗಿಫ್ಟನ್ನು ನೀಡಲಿಕ್ಕೆ ಶಿಲ್ಪಿ ರಾಜೇಶ್ ವೈ ಅವರು ಖುದ್ದು ಕಳೆದ 15 ದಿನಗಳಿಂದ ಪರಿಶ್ರಮವನ್ನು ವಹಿಸಿ ಒಂದು ಅದ್ಭುತವಾದ ಕಲಾಕೃತಿಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಒಂದು ಸಿದ್ದರಾಮೇಶ್ವರ ದೇವರ ಒಂದು ವಿಗ್ರಹ. ಈ ಒಂದು ವಿಗ್ರಹವನ್ನು ತಯಾರು ಮಾಡಿರೋದು ಸಿದ್ದರಾಮಯ್ಯ ಅವರಿಗೆ ಗಿಫ್ಟನ್ನು ನೀಡಲಿಕ್ಕಾಗಿ. ಮತ್ತೊಂದು ಕೆಂಕೇರಮ್ಮ, ಅದು ಕನಕಪುರದ ಕೆಂಕೇರಮ್ಮ. ಇದು DCM DK ಶಿವಕುಮಾರ್ ಅವರಿಗೆ ಕೊಡಲಿಕ್ಕಾಗಿ. ಪ್ರತಿ ವರ್ಷ ನಂದಿ ಪೂಜೆಗೆ ಸಲ್ಲಿಸಲಿಕ್ಕೆ ಬರುವಂತಹ ಆಯಾ ಸಂದರ್ಭದ ಮುಖ್ಯಮಂತ್ರಿಗಳಿಗೆ ಈ ರೀತಿಯ ಉಡುಗೊರೆಗಳನ್ನು ನೀಡುವುದು ರಾಜೇಶ್ ವೈ ಅವರ ಕುಟುಂಬದ ಒಂದು ಸಂಪ್ರದಾಯ. ಶಿಲ್ಪಕಲೆಯಲ್ಲಿ ತಮ್ಮನ್ನು ತಾವು ಹಲವು ವರ್ಷಗಳಿಂದ ತೊಡಗಿಸ್ಕೊಂಡಿರುವಂತಹ ರಾಜೇಶ್ ವೈ ಅವರು ನಂದಿಧ್ವಜ ಪೂಜೆ ಸಲ್ಲಿಸುವಂತಹ ಕುಟುಂಬಕ್ಕೆ ಸೇರಿದವರು. ಅವರು ವಿಶೇಷವಾಗಿ ಹಲವು ವರ್ಷಗಳಿಂದ ಈ ರೀತಿ ಗಣ್ಯಾತಿ ಗಣ್ಯರಿಗೆ ಗಿಫ್ಟ್ಗಳನ್ನು ಅಂದರೆ ಉಡುಗೊರೆಗಳನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಹಿಂದೆ ದಸರಾವನ್ನು ಉದ್ಘಾಟಿಸಿದಂತಹ BS ಯಡಿಯೂರಪ್ಪ ಆಗ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗ್ಬೋದು, ಅದೇ ರೀತಿ ಮಾಜಿ CM HD ಕುಮಾರಸ್ವಾಮಿ ಅವರಾಗ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಂತಹ V ಸೋಮಣ್ಣ ಅವರಾಗಿರ್ಬೋದು. ಹೀಗೆ ಹಲವು ಗಣ್ಯರಿಗೆ ವಿಶೇಷವಾಗಿ ಅವರು ಉಡುಗೊರೆಗಳನ್ನು ನೀಡ್ತಾ ಬಂದಿದ್ದಾರೆ. ನೀವು ಒಂದು ಬದಿಯಲ್ಲಿ ನೋಡ್ತಾ ಇರ್ಬೋದು, ಇದು ಸಿದ್ದರಾಮೇಶ್ವರ ದೇವರ ಒಂದು ಕಂಚು ಅಥವಾ ಪಂಚಲೋಹದಲ್ಲಿ ನಿರ್ಮಾಣ ಆಗಿರುವಂತಹ ಪ್ರತಿಮೆ. ಮತ್ತೊಂದು ಕೆಂಕೇರಮ್ಮ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜೇಶ್ ವೈ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಸಿದ್ದರಾಮೇಶ್ವರ ಮತ್ತು ಕೆಂಕೇರಮ್ಮ ಈ ಮೂರ್ತಿಗಳನ್ನೇ ಮುಖ್ಯಮಂತ್ರಿಗಳು ಹಾಗೂ DCM ಇಬ್ಬರಿಗೂ ಕೊಡಬೇಕು ಅಂತ ಅನ್ನಿಸ್ತು? ಸರ್, ಕಳೆದ ಇದನ್ನು ಏನು ಅಂತ ಅಂದರೆ, ಈಗ 3 ವರ್ಷದಿಂದ ಅವರ ಮಗ ಆದಂಥ ರಾಕೇಶ್ ಸಿದ್ದರಾಮಯ್ಯ ಫ್ರೇಮ್ ಕೊಟ್ಟೆ 2023ರಲ್ಲಿ. ಹೋದ ವರ್ಷ ಚಾಮುಂಡೇಶ್ವರಿ ಕೊಟ್ಟೆ. ಈ ವರ್ಷ ಏನಾರ ಒಂದು ಮಾಡಬೇಕು ಅಂತ ಮಾಡಿದಾಗ ಮನೆ ದೇವ್ರಿಗೆ ಕೊಟ್ಟರೆ ಒಂದು ಮನೇಲಿ ಪೂಜೆ ಮಾಡ್ತಾರೆ, ಅದಕ್ಕೊಂದು ಸ್ಥಾನಮಾನ ಸಿಗುತ್ತೆ, ನಮಗೊಂದು ಗೌರವ ಸಿಗುತ್ತೆ, ಕಲೆಗೆ ಬೆಲೆ ಸಿಗುತ್ತೆ ಅನ್ನೋದು ಒಂದು ದೃಷ್ಟಿಯಲ್ಲಿ ಮಾಡಿದ್ದೀನಿ ಸರ್. ಎಷ್ಟು kg ತೂಕ ಇದೆ ಸರ್? ಒಂದೊಂದು ತಲಾ ಒಂದೊಂದು ಎಷ್ಟು kg ಇದೆ? 4 kg ಬರ್ತದೆ ಸರ್ ಪ್ರತಿಯೊಂದು. ಯಾವುದ್ರಲ್ಲಿ ನಿರ್ಮಾಣ ಮಾಡಿದ್ದೀವಿ ಸರ್? ಇದು ಪಂಚಲೋಹ, ಪೂರ್ತಿ ಪಂಚಲೋಹ ಶೀಟ್ ಮಾಡಿಕೊಂಡು ಮಾಡಿದ್ದೀನಿ ಸರ್. ಪಂಚಲೋಹ ಅಂತಂದರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ, ಚಿನ್ನ ಮತ್ತು ಕಬ್ಬಿಣ. ಎಷ್ಟು ದಿನ ಶ್ರಮ ಹಿಡಿತು ಸರ್ ಇದಕ್ಕೆ? ಒಬ್ಬರೇನೆ ಸರ್. ಈ ಕೆಲಸನ ಒಬ್ಬನೇ ಮಾಡಿದ್ದೀನಿ. 15 ದಿನ ತೊಗೊಂಡಿದ್ದೀನಿ, 2 ರಿಂದ 15 ದಿನ. ಯಾಕೆ ಸರ್ ಸಿದ್ದರಾಮೇಶ್ವರನ್ನೇ ಕೊಡಬೇಕು, DK ಶಿವಕುಮಾರ್ ಕೆಂಕೇರಮ್ಮ ಅವ್ರನ್ನೇ ಕೊಡಬೇಕು ಅಂತ ಅನಿಸ್ತು ಸರ್? ಈಗ ಸಿದ್ದರಾಮೇಶ್ವರ ಅಂತ ಅಂದರೆ ಅವ್ರ ಮನೆ ದೇವ್ರು ಸರ್. ಅದು ಈಗ ಬೇರೆ ದೇವ್ರು ಕೊಟ್ಟಾಗ ಏನು ಅದಕ್ಕೆ ಅಂದರೆ ಕೊಟ್ಟಾಗ ಖುಷಿ ಪಡ್ತಾರೆ, ಬಟ್ ಇದನ್ನು ಕೊಟ್ಟಾಗ ತಿಳ್ಕೊಂಡು ಮಾಡಿದ್ದಾನಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀನಿ ಸರ್. ಎಷ್ಟು ಸರ್ ಖರ್ಚಾಯಿತು ಒಂದು ಅಂದಾಜು? ಸರ್, ಅಂದಾಜಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಸರ್. ಉಡುಗೊರೆ ಅಂದರೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಕಲೆಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಖುಷಿ ಕಟ್ಟಲೇಬಾರ್ದು. ಹೌದು, ಒಂದು ಕುತೂಹಲ ಇಲ್ಲ ಸರ್, ಅದು ಕುತೂಹಲನೂ ಆ ಥರ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಸರ್, ಈಗ ಸಿದ್ದರಾಮೇಶ್ವರ ಹಾಗೂ ಕೆಂಕೇರಮ್ಮ ಮೂರ್ತಿಗಳ ಕೊಡ್ತೀರಿ, ಯಾವ ಸಂದರ್ಭಕ್ಕೆ ಇದನ್ನು ಅವ್ರಿಗೆ ಕೊಡ್ತೀರಿ ಸರ್? ಸರ್, ಈಗ ನಂದಿ ಕಂಬದ ಪೂಜೆಗೆ ಬರ್ತಾರೆ, ಬಸ್ಸಿಂದ ಇಳ್ಕೊಬಂದು ಅವ್ರನ್ನ ಸ್ವಾಗತ ಮಾಡ್ಕೊಂಡು ಪೂರ್ಣ ಸಮೇತ ಇಟ್ಕೊಂಡು ಅಪ್ಪ ನಾನು ಇಬ್ಬರು ಬರ್ತೀವಿ. ಅದಾದಮೇಲೆ ನಂದಿ ಕಂಬದ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಾದ ನಂತರ ಸ್ಪೀಚ್ಗೆ ಹೋಗ್ತಾರೆ. ಸ್ಪೀಚಿಂದ ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದ್ರೆ ನಂದೊಂದು 5 ನಿಮಿಷ ಕಾಲಾವಕಾಶ ಕೊಡಿ ಅಂತ ನಾನು ಕೇಳ್ಕೊಂಡಿರ್ತೀನಿ. ಅಂಥ ಟೈಮಲ್ಲಿ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕಲಾವಿದರಾದಂತಹ ವೈ ರಾಜೇಶ್ ಅವರ ಮನದಾಳದ ಮಾತು. ಸದ್ಯ ಈ 2 ಮೂರ್ತಿಗಳನ್ನು ಕೊಟ್ಟರೆ ಅವರು ಅವ್ರ ಮನೆಗಳಲ್ಲಿ ಪೂಜಿಸ್ತಾರೆ ಅನ್ನೋದು ನನ್ನ ಭಾವ. ಅದೇ ರೀತಿ ನನಗೆ ಗೌರವಿಸ್ತಾರೆ ಅಥವಾ ನನ್ನನ್ನು ಆ ಗಿಫ್ಟನ್ನು ನೀಡಿದ್ದಕ್ಕಾಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋದು ಒಂದು ಸಣ್ಣ ಒಂದು ಮನದಾಳದಲ್ಲೊಂದು ಇಂಗಿತ ಇದೆ. ಅದು ಕೂಡ ಈಡೇರುತ್ತೆ ಅನ್ನೋ ಮಾತನ್ನು ಕೂಡ ಅವರು ತೋರ್ಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.